4 ಜನ ಗಗನಯಾತ್ರಿಗಳು ಸೇಫ್ ಆಗಿ ಸ್ಪ್ಲಾಶ್ ಡೌನ್ ಆಗಿದ್ದಾರೆ. ಆ ಕ್ಯಾಪ್ಸೂಲ್ನಿಂದ ಹೊರಗಡೆ ಬಂದಿದ್ದಾರೆ. ನಗುಮುಖದಿಂದ ಹೊರಬಂದಂಥ ಗಗನಯಾತ್ರಿಗಳನ್ನು ನೋಡ್ತಾ ಇದ್ದ ಹಾಗೆ ಎಲ್ಲರಲ್ಲೂ ಖುಷಿ, ಎಲ್ಲರಲ್ಲೂ ಸಂಭ್ರಮ. ಬಾಹ್ಯಾಕಾಶಯಾನಕ್ಕೆ ಹೋದಂಥ ಶುಭಾಂಶು ಶುಕ್ಲಾ, ಭಾರತೀಯ ಶುಭಾಂಶು ಶುಕ್ಲಾ 18 ದಿನಗಳ ಬಾಹ್ಯಾಕಾಶ ವಾಸದ ಬಳಿಕ ಹಲವು ಪ್ರಯೋಗಗಳನ್ನು ಮಾಡಿ ಮಣ್ಣಿಗೆ ವಾಪಸ್ಸಾಗಿರೋದು. ಶುಭಾಂಶು ಶುಕ್ಲಾ ಅವರ ಈ ಬಾಹ್ಯಾಕಾಶಯಾನ ಭಾರತಕ್ಕೆ ಬಹಳ ಮುಖ್ಯವಾಗಿತ್ತು. ಭಾರತದ ಮುಂದಿನ ಮಹತ್ವಾಕಾಂಕ್ಷಿ ಯೋಜನೆಗಳು, ಗಗನಯಾನದ ಯೋಜನೆ ಏನಿದೆ, ಬಾಹ್ಯಾಕಾಶ ಯಾತ್ರಿಗಳ ಜೊತೆಗೆ ನಡೆಸುವಂತಹ ಗಗನಯಾನದ ಯೋಜನೆ 2026-27ರಲ್ಲಿ ಇಸ್ರೋ ಏನು ಪ್ಲಾನ್ ಅನ್ನ ಮಾಡಿಕೊಂಡಿದೆ, ಆ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆಯ ರೂಟ್ ಮ್ಯಾಪ್ ಅನ್ನ ಭಾರತ ಏನು ಹಾಕೊಂಡಿದೆ, ಆ ಎಲ್ಲ ಗುರಿಯನ್ನ ರೀಚ್ ಆಗೋದಕ್ಕೆ ಶುಭಾಂಶು ಶುಕ್ಲಾ ಅವರ ಈ ಬಾಹ್ಯಾಕಾಶಯಾನ ಮೊದಲ ಹೆಜ್ಜೆ. 2019ರಲ್ಲಿ 4 ಗಗನಯಾತ್ರಿಗಳನ್ನು ಇಸ್ರೋ ಆಯ್ಕೆ ಮಾಡಿತ್ತು. ಆ 4 ಜನ ಗಗನಯಾತ್ರಿಗಳಿಗೆ ರಷ್ಯಾದಲ್ಲಿ, ನಾಸಾದಲ್ಲಿ, ಇಸ್ರೋದಲ್ಲಿ ಎಲ್ಲ ಕಡೆ ಅವರಿಗೆ ಟ್ರೈನಿಂಗ್ ಅನ್ನ ನೀಡಲಾಗಿತ್ತು. ಅದರಲ್ಲಿ ಡ್ರ್ಯಾಗನ್ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋದಕ್ಕೆ ಆಯ್ಕೆಯಾಗಿದ್ದು ಶುಭಾಂಶು ಶುಕ್ಲಾ ಅವರು 7 ವಿವಿಧ ರೀತಿಯ ಪ್ರಯೋಗಗಳನ್ನು ಅಲ್ಲಿ ನಡೆಸಿದ್ದಾರೆ. ಅಲ್ಲಿ ಅವರಿಗಾದಂಥ ಅನುಭವ, ಅಲ್ಲಿ ಅವರು ಮಾಡಿದಂಥ ಪ್ರಯೋಗಗಳು ಎಲ್ಲವೂ ಕೂಡ ಭಾರತದ ಮುಂದಿನ ಗಗನಯಾನ ಏನಿದೆ, ಗಗನಯಾನ ಯೋಜನೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಯಾಕಂದ್ರೆ ಇಸ್ರೋ ಕಳೆದ 15-20 ವರ್ಷಗಳಿಂದ ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನ ಕಳುಹಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿ ಶುಭಾಂಶು ಶುಕ್ಲಾ ಅವರ ಈ ಬಾಹ್ಯಾಕಾಶಯಾನ ಸಕ್ಸಸ್ಫುಲ್ ಆಗಿದೆ. ಯಶಸ್ವಿಯಾಗಿ ಬಂದಿಳಿದಿದ್ದಾರೆ ಶುಭಾಂಶು ಶುಕ್ಲಾ ಅವರು ಭೂಮಿಗೆ ಬಂದಿಳಿತಾ ಇದ್ದ ಹಾಗೆ ಸ್ಪ್ಲಾಶ್ ಡೌನ್ ಆಗುತ್ತೆ ಕ್ಯಾಪ್ಸೂಲ್. ಆ ದೃಶ್ಯಗಳನ್ನ ಗಮನಿಸಿದ್ರಿ, ಆ ರೋಚಕ ದೃಶ್ಯಗಳನ್ನ ಗಮನಿಸಿದ್ರಿ. ಆ ನಂತರದಲ್ಲಿ ಆ ಕ್ಯಾಪ್ಸೂಲ್ನ ಶಿಪ್ಗೆ ಶಿಫ್ಟ್ ಮಾಡಲಾಗುತ್ತೆ, ಹಡಗಿಗೆ ಶಿಫ್ಟ್ ಮಾಡಲಾಗುತ್ತೆ. ಅದಾದ ಬಳಿಕ ಒಂದಿಷ್ಟು ಪ್ರೊಸೀಜರ್ಗಳಿರ್ತವೆ, ಯಾಕಂದರೆ ಅದು ತುಂಬ ಹೀಟ್ ಇರೋದ್ರಿಂದ, ಜೊತೆಗೆ ಬಾಹ್ಯಾಕಾಶದಲ್ಲಿ ಇದ್ದು ಬಂದಿರೋದ್ರಿಂದ ಒಂದಿಷ್ಟು ಕೆಮಿಕಲ್ಗಳು ಕೂಡ ಅದಕ್ಕೆ ಆವರಿಸಿರೋದ್ರಿಂದ ಅದಕ್ಕೆ ನೀರನ್ನು ಹಾಕೋದು, ಜೊತೆಗೆ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡಿ ಅದೆಲ್ಲ ಟೆಕ್ನಿಕಲ್ ಕ್ರಮಗಳಿರುತ್ತೆ. ಆ ಎಲ್ಲ ಪ್ರಕ್ರಿಯೆಗಳಾದಂಥ ನಂತರದಲ್ಲಿ ಆ ಕ್ಯಾಪ್ಸೂಲ್ನಿಂದ 4 ಜನ ಗಗನಯಾತ್ರಿಗಳು ಹೊರಗಡೆ ಬಂದಿದ್ದಾರೆ. ಶುಭಾಂಶು ಶುಕ್ಲಾ ಅವರು ನಗ್ನಗ್ತಾ ಹೊರಗಡೆ ಬರ್ತಾರೆ, ಕೈ ಬೀಸ್ತಾರೆ. ಅದನ್ನ ನೋಡ್ತಾ ಇದ್ದ ಹಾಗೆ ಭಾರತೀಯರೆಲ್ಲರಲ್ಲೂ ಸಂಭ್ರಮ. ಅದರಲ್ಲೂ ಅವರ ಪೋಷಕರು, ಅವರ ಪತ್ನಿ ಆನಂದ ಬಾಷ್ಪವನ್ನ ಸುರಿಸಿದ್ದನ್ನ ಗಮನಿಸಿದ್ರೆ. ಭಾರತದ ಮುಂದಿನ ಮಹತ್ವಾಕಾಂಕ್ಷಿ ಗಗನಯಾತ್ರೆಯ ಮೊದಲ ಹೆಜ್ಜೆ ಇದು. 2026-27ರಲ್ಲಿ ಭಾರತ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವಂತಹ ಪ್ಲಾನ್ ಅನ್ನ ಹಾಕೊಂಡಿದೆ. ದೊಡ್ಡ ಮಟ್ಟದ ಸಾಧನೆಯನ್ನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಹೇಳಿ ಇಸ್ರೋ ಹಲವು ಪ್ಲಾನಿಂಗ್ ಅನ್ನ, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆ ಸಿದ್ಧತೆಯ ಭಾಗವೇ ಶುಭಾಂಶು ಶುಕ್ಲಾ ಅವರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಆಗಿತ್ತು. ಆ ಪ್ರಯಾಣ ಯಶಸ್ವಿಯಾಗಿದೆ. ಶುಭಾಂಶು ಶುಕ್ಲಾ ಅವರು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಈಗ ಬಂದಂತಹ ನಂತರದಲ್ಲಿ ಅವರನ್ನ ಕ್ವಾರಂಟೈನ್ನಲ್ಲಿ ಇಡಲಾಗುತ್ತೆ. ಮೊದಲಿಗೆ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಒಂದಿಷ್ಟು ದಿನಗಳ ಕಾಲ, ಕನಿಷ್ಠ 20-30 ದಿನಗಳ ಕಾಲ ಕಂಪ್ಲೀಟ್ ಅವರ ಆರೋಗ್ಯವನ್ನ ಮಾನಿಟರ್ ಮಾಡ್ತಾರೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಇರುವಂಥದ್ದು ಮೈಕ್ರೋಗ್ರಾವಿಟಿ. ಆ ಮೈಕ್ರೋಗ್ರಾವಿಟಿಯಿಂದ ಭೂಮಿಯ ವಾತಾವರಣಕ್ಕೆ ಎಂಟರ್ ಆದಂತಹ ಸಂದರ್ಭದಲ್ಲಿ 18 ದಿನಗಳ ಕಾಲ ಅಲ್ಲಿ ಕಳೆದಿರುವಂತಹ ಕಾರಣಕ್ಕಾಗಿ ಅವರ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿರುತ್ತೆ. ಆ ಬದಲಾವಣೆಗಳನ್ನ ಮಾನಿಟರ್ ಮಾಡಲಾಗುತ್ತೆ. ಕ್ವಾರಂಟೈನ್ನಲ್ಲಿಟ್ಟು ಅವರ ಹೆಲ್ತ್ ಮೇಲೆ ಸಂಪೂರ್ಣವಾದಂತಹ ನಿಗಾನ ವಹಿಸಲಾಗುತ್ತೆ. 4 ಜನ ಗಗನಯಾತ್ರಿಗಳು. ಈ 4 ಜನ ಗಗನಯಾತ್ರಿಗಳಲ್ಲಿ ಅತಿ ಹೆಚ್ಚು ದಿನ ಬಾಹ್ಯಾಕಾಶದಲ್ಲಿ ಕಳೆದವರು ಅಂತಂದ್ರೆ ಅದು ಪೆಗಿ ವಿಟ್ಸನ್. ಸುಮಾರು 675 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಾಕೆ. ಅಂದ್ರೆ ಕಳೆದ ಹಲವು ವರ್ಷಗಳಿಂದ ಆಗಾಗ್ಗೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿವಿಧ ಪ್ರಯೋಗಗಳ ಕಾರಣಕ್ಕಾಗಿ ಪೆಗಿ ವ್ಯಾಟ್ಸನ್ ಅವರು ತೆರಳ್ತಾನೆ ಇದ್ರು ಬಾಹ್ಯಾಕಾಶ ಕೇಂದ್ರಕ್ಕೆ. ಹಾಗಾಗಿ ಸುಮಾರು 675 ದಿನಗಳನ್ನ ಕಳೆದಿದ್ದಾರೆ. ಶುಭಾಂಶು ಶುಕ್ಲಾ ಅವರಿಗೆ ಬಾಹ್ಯಾಕಾಶಯಾನ ಇದು ಅವರ ಮೊದಲ ಬಾಹ್ಯಾಕಾಶಯಾನ. 18 ದಿನಗಳನ್ನ ಕಳೆದಿದ್ದಾರೆ. ಆ 18 ದಿನಗಳಲ್ಲಿ ಅವರ ಪ್ರಯೋಗಗಳೆಲ್ಲ ಏನಿತ್ತು ಅದೆಲ್ಲವನ್ನ ಕೂಡ ಯಶಸ್ವಿಯಾಗಿ ಮುಗಿಸಿ ಈಗ ಭೂಮಿಗೆ ಮರಳಿದ್ದಾರೆ. ಮುಂದೆ ಅವರು ಇಸ್ರೋಗೆ ಕೊಡುವಂತಹ ಇನ್ಪುಟ್ಸ್,
ಶುಭಾಂಶು ಶುಕ್ಲಾ ಅವರಿಂದ ಇಸ್ರೋ ಪಡೆಯುವಂತಹ ಮಾಹಿತಿ, ಆ ನಂತರ ತನ್ನ ಗಗನಯಾನಕ್ಕೆ ಇಸ್ರೋ ಮಾಡಿಕೊಳ್ಳುವಂತಹ ಸಿದ್ಧತೆ ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.